ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನೊಂದು ಟ್ರೆಡಿಷ್ನಲ್ ಟ್ರೈಬಲ್ ಜ್ಯುವೆಲ್ರಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಇದು ಜಾರ್ಖಂಡಿನ ಟ್ರೆಡಿಷ್ನಲ್ ಜ್ಯುವೆಲ್ರಿ. ನಾನು ಇದನ್ನು ಒಂದು ಸ್ಕೂಲ್ ಪ್ರಾಜೆಕ್ಟ್ಗೋಸ್ಕರ ಮಾಡಿದ್ದೀನಿ. ಇದನ್ನು ಮಾಡೋದು ತುಂಬಾ ಈಸಿ. ನಾನು ಯಾವ ರೀತಿಯಾಗಿ ಮಾಡಿದೆ ಅನ್ನೋದನ್ನು ತೋರಿಸ್ಕೊಡ್ತೀನಿ ಮುಂದಿನ ವಿಡಿಯೋದಲ್ಲಿ. ಈ ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಒತ್ತಿ. ಇದರಿಂದ ನನ್ನ ಹೊಸ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಮಾಡೋದಕ್ಕೆ ನಾನು ಈ ಪ್ರಾಜೆಕ್ಟ್ ಮಾಡೋದಕ್ಕೆ ನಾನು ಒಂದು ಸ್ಯಾಟಿನ್ ಬಟ್ಟೆಯನ್ನು ತೊಗೊಂಡಿದ್ದೀನಿ. ನೀವು ಯಾವುದೇ ರೀತಿಯಾದಂತಹ ಕಾಟನ್ ಬಟ್ಟೆನ ತೊಗೊಳ್ಬೋದು. ಸ್ಯಾಟಿನ್ ಯಾಕೆ ತೊಗೊಂಡಿದ್ದೀನಿ ಅಂದರೆ ಶೈನಿಂಗ್ ಇರುತ್ತೆ ಮತ್ತು ಲುಕ್ ಚೆನ್ನಾಗಿ ಬರುತ್ತೆ, ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಅಂತ. ಸೊ ನಾನಿಲ್ಲಿ ಸ್ಯಾಟಿನ್ ಬಟ್ಟೆನ ಮಡಚ್ಕೊಂಡು ಒಂದು ಪೈಪ್ ರೀತಿಯಾಗಿ ಹೊಲ್ಕೊಂಡಿದ್ದೀನಿ. ಇದರದ್ದು ಲೆಂತ್ ಬಂದು 28 ಇಂಚಿದೆ ಮತ್ತು ಅಗಲ 3 ಇಂಚಿದೆ. ಸೊ ಇದನ್ನು ನಾನು ಹೊಲ್ಕೊಂಡು ಮಧ್ಯದಲ್ಲಿ ಒಂದು ಯಾವುದಾದ್ರೂ ಪೇಪರ್ ಕಾರ್ಡ್ಬೋರ್ಡ್ನ ಹಾಕ್ಬೋದು. ತುಂಬಾ ದಪ್ಪ ಇರುವಂಥದ್ದು ಬೇಡ. ನಾನು ಇಲ್ಲಿ ವೆಡ್ಡಿಂಗ್ ಕಾರ್ಡ್ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಒಳಗಡೆ ಇನ್ಸರ್ಟ್ ಮಾಡಬೇಕು. ಇದನ್ನು ಇನ್ಸರ್ಟ್ ಮಾಡಿ ನಾನು ಆ್ಯಕ್ಚುಲಿ 28 ಇಂಚಸ್ಸಿನ ತೊಗೊಂಡಿದ್ದೀನಲ್ಲ, ಅಷ್ಟು ತೊಗೊಂಡು ಒಳಗಡೆ ಇನ್ಸರ್ಟ್ ಮಾಡಿ ಇದನ್ನು ಅಷ್ಟು ಅಳತೆಗೆ 1 ಇಂಚ್ ಎಕ್ಸ್ಟ್ರಾ ಬಿಟ್ಟು ಇದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಿದ್ದೀನಿ. ಕಟ್ ಮಾಡ್ಕೊಂಡು ಆದಮೇಲೆ ಇದಕ್ಕೆ ಸೈಡ್ ಹಿಂದ್ಗಡೆ ಕಟ್ಟಲಿಕ್ಕೆ ನಾನು ಉಲ್ಲನಿಂದು 2 ಎಳೆ ತೊಗೊಂಡಿದ್ದೀನಿ. ಇದನ್ನು ನಿಧಾನವಾಗಿ ಸುತ್ಕೊಳ್ತಾ ಹೋಗಬೇಕು. ನಿಧಾನವಾಗಿ ಸುತ್ತಿದ ನಂತರ ಬಿಟ್ಟರೆ ಇದು ತನ್ನಿಂದ ತಾನೇ ಕಾಯಿಲ್ ಆಗಿ ಒಂದು ರೋಪ್ ರೆಡಿ ಆಗುತ್ತೆ. ಇದನ್ನು ನಾನು ಹಿಂದೆ ಕಟ್ಟಲಿಕ್ಕೆ ಮಾಡ್ತೀನಿ. ಈ ರೀತಿಯಾಗಿ ಸುತ್ಕೊಳ್ತಾ ಬನ್ನಿ. ರೀತಿಯಾಗಿ ರೆಡಿಯಾದಂತಹ ರೋಪ್ನ ನಾನೇನು ಮಾಡ್ತೀನಿ, ಕ್ಲೀನಾಗಿ ಅದು ಸ್ಯಾಟಿನ್ ಬಟ್ಟೆ ಮಧ್ಯದಲ್ಲಿಟ್ಟು ಅದನ್ನು ಟ್ರಯಾಂಗಲ್ ರೀತಿಯಲ್ಲಿ ಮಡ್ಚ್ಕೊಳ್ತೀನಿ. ಮಡ್ಚ್ಕೊಂಡು ಮುಂದೆ ನೀಟಾಗಿ ಫಿನಿಶಿಂಗ್ ಬರೋ ಥರ ಇದನ್ನು ಕೆಂಪು ದಾರದ ಮತ್ತು ಸೂಜಿ ತಗೊಂಡು ಹೊಲಿದು ಬಿಡ್ತೀನಿ. ಹೊಲಿದು ಇದನ್ನು ಫಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ಈ 2 ಥ್ರೆಡನ್ನು ಸೇರಿಸ್ಕೊಂಡು ನಾವು ಒಂದು ಮಣಿಯನ್ನು ಹಾಕೋಣ. ದೊಡ್ಡ ಹೋಲಿರೋಂಥ ಒಂದು ಪ್ಲಾಸ್ಟಿಕ್ ಮಣಿನ ನಾನು ಇದರಲ್ಲಿ ಇನ್ಸರ್ಟ್ ಮಾಡ್ತೀನಿ. ಇನ್ಸರ್ಟ್ ಮಾಡಿಬಿಟ್ಟು ಇದನ್ನು ಮುಂದೆ ಗೋಲ್ಡ್ ದಾರನ ಕಟ್ಟಿ ಇದನ್ನು ಟ್ಯಾಸಲ್ ಟೈಪು ನೀಟಾಗಿ ಬಿಡಿಸ್ಕೊಳ್ತಾ ಇದ್ದೀನಿ ಉಲನ್ನ. ಇದನ್ನು ಸಣ್ಣ ಎಳೆ ಥರ ಬಿಡಿಸ್ಕೊಂಡು ನೀವು ಅದನ್ನು ಟ್ಯಾಸಲ್ ಟೈಪ್ ಮಾಡ್ಬೋದು. ಇದಕ್ಕೆ ಗೋಲ್ಡ್ ಥ್ರೆಡ್ ಕೂಡ ಸೇರಿಸ್ಬಿಟ್ಟು ಟ್ಯಾಸಲ್ ಮಾಡ್ಬೋದು. ನಾನು ಅದು ಸ್ವಲ್ಪನೇ ಇರೋದರಿಂದ ಇಲ್ಲಿ ಗೋಲ್ಡ್ ಥ್ರೆಡನ್ನು ಕೂಡ ಕಟ್ ಮಾಡಿಕೊಂಡು ಒಂದು 25 ಅಷ್ಟು ಎಳೆ ಮಾಡ್ಕೊಂಡಿದ್ದೀನಿ. ಅದನ್ನು ಈ ರೀತಿಯಾಗಿ ಆ ರೆಡ್ ಉಲನ್ ಜೊತೆ ಸೇರಿಸ್ಬಿಟ್ಟು ಒಂದು ಟ್ಯಾಸಲ್ ಮಾಡ್ಕೊಳ್ತೀನಿ. ಇದರಿಂದ ತುಂಬಾ ದಪ್ಪ ಟ್ಯಾಸಲ್ ರೆಡಿ ಆಗುತ್ತೆ ಮತ್ತು ಇದು ಒಂಥರ ಲುಕ್ ಕಾಣುತ್ತೆ. ಹಿಂದಿಂದ ತುಂಬಾ ಲುಕ್ ಕಾಣುತ್ತೆ. ಈ ರೀತಿಯಾಗಿ ಸೂಜಿ ದಾರ ತೊಗೊಂಡು ಇದನ್ನು ಮತ್ತೆ ಸೆಕ್ಯೂರ್ ಮಾಡ್ತೀನಿ. ಈ ರೀತಿಯಾಗಿ ನಮ್ಮದು ನೆಕ್ಲೆಸ್ ಅಥವಾ ಚೋಕರ್ ಅಂತ ಏನು ಹೇಳ್ತೀವಿ, ಇದು ಬೇಸ್ ರೆಡಿ ಆಯಿತು. ಇದ್ರ ಮೇಲ್ಗಡೆ ನಾನು ಹರಳನ್ನು ಹಾಕ್ತೀನಿ. ಹರಳು ಅಥವಾ ಲೇಸ್ ಸಿಗತ್ತೆ, ಈ ರೀತಿಯಾದಂತಹ ಲೇಸ್ ಸಿಗತ್ತೆ. ಆ ರೀತಿಯಾದ ಲೇಸ್ ತಗೊಂಡು ಇದನ್ನು ಅದರ ಮೇಲೆ ಇಟ್ಟು ಫೇಬ್ರಿಕ್ ಗ್ಲೂನಿಂದ ಅಂಟಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಯಾವ ರೀತಿಯಾಗಿ ಡಿಸೈನ್ ಮಾಡ್ತೀನಿ, ನೀವು ಪೂರ್ತಿಯಾಗಿ ಇದನ್ನು ಒಂದು ಪಟ್ಟಿ ಥರ ಅಂಟಿಸ್ಕೊಳ್ಬೋದು ಅಥವಾ ನಾನೀಗ ಮಾಡ್ತಾ ಇರೋಂತಹ ರೀತಿಯಲ್ಲಿ ಡಿಸೈನ್ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ 8x8 ಸ್ಕ್ವೇರ್ನ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ಪಕ್ಕ ಇಟ್ಕೋತಾ ಹೋಗ್ತೀನಿ. ಹಾಗೆಯೇ ಸೈಡ್ 2 ಇದಿರೋಂತಹ ಹರಳಿರೋಂತಹ ಲೈನಲ್ಲಿ ಮಧ್ಯ ಮೇಲೆ ಕೆಳಗೆ ಅಂಟಿಸ್ಕೋತೀನಿ. ಆವಾಗ ಒಂದು ರೀತಿ ಬಾಕ್ಸ್ ಟೈಪು ಡಿಸೈನ್ ಬರುತ್ತೆ. ನೋಡ್ತಾ ಇರ್ಬೋದು. ಇದು ಜಾಸ್ತಿ ಲುಕ್ ಕೊಡುತ್ತೆ. ನೀವು ಯಾವ ರೀತಿಯಾಗಿ ಬೇಕಾದ್ರೆ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕನ ಹಾಗೆ ಮಾಡ್ಕೊಳ್ಬೋದು. ಪೂರ್ತಿ ಲೇಸ್ನ ಅಂಟಿಸ್ ಕೂಡ ಮಾಡ್ಕೋಬೋದು ಅಥವಾ ಈ ರೀತಿಯಾಗಿ ಮಾಡ್ಕೊಳ್ಬೋದು. ಇದು ತುಂಬ ಗ್ರ್ಯಾಂಡ್ ಅನಿಸುತ್ತೆ. ನೀವು ಪೂರ್ತಿ ಆದಮೇಲೆ ನೋಡಿ, ಇದು
ತುಂಬ ಗ್ರ್ಯಾಂಡಾಗಿ ಒಳ್ಳೆ ಲುಕ್ ಕೊಡುತ್ತೆ. ಹೀಗೇ ನಾನು ಪೂರ್ತಿ ನೆಕ್ಲೆಸ್ ಚೋಕರ್ನ ರೆಡಿ ಮಾಡ್ಕೊಳ್ತೀನಿ. ನೋಡಿ, ಇದನ್ನು ಡ್ರೈ ಆಗ್ಲಿಕ್ಕೆ ಬಿಡಬೇಕು. ಇದು ಡ್ರೈ ಆದಮೇಲೆ ತುಂಬಾ ಗ್ರ್ಯಾಂಡ್ ಲುಕ್ ಕೊಡೋಂತಹ ಟ್ರೆಡಿಷ್ನಲ್ ಜಾರ್ಖಂಡ್ ಜ್ಯುವೆಲ್ರಿ ರೆಡಿಯಾಗಿದೆ. ಈಗ ಮತ್ತೊಂದು ಟ್ರೆಡಿಷ್ನಲ್ ಜ್ಯುವೆಲ್ರಿ ಮಾಡೋಣ. ಅದು ಸಹ ತುಂಬಾ ಈಸಿ. ಅದಕ್ಕೆ ನಾನು ಫಸ್ಟ್ ಉಲನ್ ಸುತ್ಕೊಂಡು ತೋರಿಸಿದ್ನಲ್ಲ, ಆ ರೀತಿಯಾಗಿ ಒಂದು ರೋಪ್ ರೆಡಿ ಮಾಡ್ಕೋಬೇಕು. ಅಥವಾ ನೀವು 4 ರಿಂದ 5 ಎಳೆ ನಾನು ಉಲನ್ ತೊಗೊಂಡಿದ್ದೀನಿ. ನೀವು ಸಿಲ್ಕ್ ಥ್ರೆಡಲ್ಲಿ ಕೂಡ ಮಾಡ್ಬೋದು. ಸಿಲ್ಕ್ ಥ್ರೆಡ್ ಆದರೆ ಒಂದು 50 ಎಳೆ 100 ಎಳೆ ಮಾಡ್ಕೊಳ್ಬೇಕಾಗತ್ತೆ. ನಾನು ಆದ್ದರಿಂದ ಉಲನ್ ತೊಗೊಂಡಿದ್ದೀನಿ. ದಪ್ಪನಾಗಿ ಒಂದು 5-6 ಎಳೆಯಷ್ಟು, ಅಥವಾ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ನೀವು ಅದರಲ್ಲಿ ಹಾಕುವಂಥ ಮಣಿ ಮೇಲೆ ಡಿಪೆಂಡ್ ಆಗುತ್ತೆ. ನಾನಿಲ್ಲಿ ಗೋಲ್ಡ್ ಕಲರ್ ಮಣಿ ಮತ್ತು ಮಧ್ಯ ಹಾಕುವಂತಹ ಸಣ್ಣ ಸ್ಪೇಸ್ ಮಣಿ ಅಂತ ಹೇಳ್ತೀವಿ, ಮಧ್ಯಕ್ಕೆ ಸ್ಪೇಸ್ಗೋಸ್ಕರ ಹಾಕುವಂತಹ ಒಂದು ಸ್ಟಾರ್ ಮಣಿನ ಇಲ್ಲಿ ಹಾಕ್ತಾಯಿದ್ದೀನಿ. ನೋಡ್ತಾ ಇರ್ಬೋದು ನೀವು. ಇದು ಇಷ್ಟೇ, ಒಂದು ಸ್ಪೇಸ್ ಸ್ಟಾರ್ ಮಣಿ ಮತ್ತು ಒಂದು ಗೋಲ್ಡ್ ಮಣಿ. ನೀವು ಇದನ್ನು 5 ರಿಂದ 6 ಹಾಕ್ಬೋದು. ಹಾಕಿ ಅದನ್ನು ಹಿಂದ್ಗಡೆ ಜಾಯಿನ್ ಮಾಡಿದ್ರೆ ಇದು ಒಂದು ಜ್ಯುವೆಲ್ರಿ ರೆಡಿ ಆಯಿತು. ಇದು ತುಂಬಾ ಸಿಂಪಲ್ಲು ಮತ್ತು ಈಸಿಯಾಗಿ ಮಾಡ್ಕೊಳ್ಳೋಂತಹ ಜ್ಯುವೆಲ್ರಿ. ನೆಕ್ಸ್ಟು ಬಾಜುಬಂದಿ ಟೈಪು ಒಂದು ಟ್ರೆಡಿಷ್ನಲ್ ಜ್ಯುವೆಲ್ರಿನ ಮಾಡೋಣ. ಇದಕ್ಕೆ ನಾನು ಮುಂಚೆ ಚೋಕರಿಗೆ ತೊಗೊಂಡಿದ್ನಲ್ಲ, ಅದೇ ರೀತಿಯಾಗಿ ಸ್ಯಾಟಿನ್ ಪಟ್ಟಿನೇ ತೊಗೊಂಡಿದ್ದೀನಿ. ಸೇಮ್ 3 ಸೆಂಟಿಮೀಟ್ರ್ ಅಷ್ಟು ಅಗಲ, ಹಾಗೆಯೇ ಇದು 2 ಇಂಚಷ್ಟು ಉದ್ದ ತೊಗೊಂಡಿದ್ದೀನಿ. ಯಾಕಂದರೆ ಇದು ಬಾಜುಬಂದಿ ಆದ್ದರಿಂದ ಸ್ವಲ್ಪ ಶಾರ್ಟಾಗಿರಲಿ, ಮತ್ತು ಹಿಂದ್ಗಡೆ ಕಟ್ಟಲಿಕ್ಕೆ ಉದ್ದನಾದಂತಹ ದಾರ ಬಿಡಬೇಕು. ಸ್ಯಾಟಿನ್ ಪಟ್ಟಿನ ಕಟ್ ಮಾಡೋದಕ್ಕೆ ಮುಂಚೆ ನಾನು ಇದರಲ್ಲಿ ಗೋಲ್ಡ್ ಮಣಿನ ಇಟ್ಟು ಪೋಣಿಸ್ಕೊಂಡು ಅದಕ್ಕೆ ಹೊಲ್ಕೊಳ್ತಾ ಇದ್ದೀನಿ. ಈ ಪಟ್ಟಿ ಅಷ್ಟು ಅಗಲ ಕೂಡ ನೀವು ಕ್ಲೀನಾಗಿ 8 ಅಥವಾ 10 ಗೋಲ್ಡ್ ಮಣಿಗಳನ್ನು ತಗೊಂಡು ನೀಟಾಗಿ ಈ ರೀತಿಯಾಗಿ ಸಾಲಾಗಿ ಪೋಣಿಸ್ಕೊಳ್ಬೇಕು. ನಿಧಾನವಾಗಿ ಎಲ್ಲ ಹೊಲ್ಕೊಂಡು ಆದಮೇಲೆ ನೀವು ಸ್ಯಾಟಿನ್ ಪಟ್ಟಿನ ಕಟ್ ಮಾಡ್ಕೊಳ್ಬೋದು. ನಿಮಗೆ ಎಷ್ಟು ಅಗಲ ಬೇಕು ಅಷ್ಟು ಅಗಲ ನೋಡಿಕೊಂಡು ಕಟ್ ಮಾಡಿಕೊಂಡ್ರೆ ಆಯಿತು. ಸೊ ಇದಕ್ಕೆ ದಾರ ಕಟ್ಟೋದಕ್ಕೆ ನಾನು ಸಿಲ್ಕ್ ಥ್ರೆಡನ್ನು ತೊಗೊಂಡಿದ್ದೀನಿ. ಒಂದು 50 ಎಳೆಯಷ್ಟು ತೊಗೊಂಡು ಅದನ್ನು ಜಡೆ ಟೈಪ್ನಲ್ಲಿ ಹೆಣ್ಕೊಂಡಿದ್ದೀನಿ. ಅದನ್ನು ಫಸ್ಟ್ ಚೋಕರಿಗೆ ಹೊಲಿದ ಹಾಗೆ ಇದನ್ನು ಮಡಚಿಬಿಟ್ಟು ಸ್ಯಾಟಿನ್ ಬಟ್ಟೆನ ಮಡಚಿ ಮಧ್ಯ ಇಟ್ಟು ಸೂಜಿ ದಾರದಲ್ಲಿ ಹೊಳ್ಕೊಂಡ್ರೆ ನಮ್ಮ ಬಾಜು ಬಂದು ಟ್ರೆಡಿಷ್ನಲ್ ಜ್ಯುವೆಲ್ರಿ ರೆಡಿ ಆಯಿತು. ಈಗ ನೋಡಿ, 3 ಟ್ರೆಡಿಷ್ನಲ್ ಟ್ರೈಬಲ್ ಜ್ಯುವೆಲ್ರಿ ರೆಡಿಯಾಗಿದೆ. ತುಂಬಾ ಈಸಿ ಕೂಡ ಮಾಡೋದು. ನೀವು ನವರಾತ್ರಿ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಲೇಸ್ಗಳನ್ನ ಬಳಸ್ಕೊಂಡು ಅಥವಾ ಮಿರರ್ ವರ್ಕ್ ಇರುವಂತಹ ಬಟ್ಟೆನ ಯೂಸ್ ಮಾಡಿಕೊಂಡು ಈ ರೀತಿಯಾದಂಥ ಚೋಕರ್ಗಳನ್ನು ಮಾಡ್ಕೊಳ್ಬೋದು. ನವರಾತ್ರಿ ಟೈಮಲ್ಲಿ ಇದನ್ನು ಬಳಸ್ಕೊಳ್ಬೋದು. ತುಂಬಾ ಸಿಂಪಲ್ಲಾಗಿ ಫ್ಯಾಬ್ರಿಕ್ ಜ್ಯುವೆಲ್ರಿ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀನಿ. ನಿಮಗೆ ಇದೇ ರೀತಿಯಾದಂತಹ ಬೇರೆ ಬೇರೆ ರೀತಿಯಾದಂತಹ ಚೋಕರ್ಸ್ ಆಗಲಿ ಇಯರಿಂಗ್ಸ್ ಆಗಲಿ ಬೇಕು ಅಂತ ಅನ್ನೋದಾದರೆ ದಯವಿಟ್ಟು ಕಾಮೆಂಟ್ ಮಾಡಿ ನನಗೆ ತಿಳಿಸಿ. ನಾನು ಖಂಡಿತವಾಗಿ ನನ್ನ ನೆಕ್ಸ್ಟ್ ವಿಡಿಯೋಸ್ನಲ್ಲಿ ತೋರಿಸ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.